ಕಂಪ್ಲೇಂಟ್ ಕೊಟ್ಟು ಬಂದ? ಏನು ಹೇಳಿದ್ರು ಪೊಲೀಸ್ನವರು? ಹಾಂ ಕೊಟ್ಟು ಬಂದೆ, ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನನಗೆ ಎಲ್ಲಾದ್ರೂ ಇಲ್ಲಿ ಮನೆ ನೋಡಿಕೊಡ್ರಿ, ಇಲ್ಲೇ ಇರ್ತೀನಿ. ಇನ್ನೇನು ಮಾಡೋದು, ನನ್ನ ಮಗ ಅಂತ ಅವಳನ್ನ ಬಿಟ್ಟು ಬರೋಂಗೆ ಕಾಮಲ್ಲ. ಅದೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ನೋಡೋಣ. ಅವರು ಇವತ್ತೇ ಬರ್ತಾರೆ, ನಾಳೆಗೆ ಬರ್ತಾರೋ, ಒಟ್ಟಿನಲ್ಲಿ ಹೆಂಗೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಬರ್ತೀವಮ್ಮ, ಬಂದು ಅದೇನು ನೋಡ್ತೀವಿ, ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇಲ್ಲಾಂದರೆ ಸ್ಟೇಷನ್ಗಾದ್ರೂ ಕರೆಸ್ಕೊಂತಾರಂತೆ. ಅದಕ್ಕೆ ಇಲ್ಲೇ ಒಂದು ಮನೆ ನೋಡಿಕೊಡ್ರಿ ನನಗೆ, ಯಾವುದಾದ್ರೂ ಒಂದು ಬಾಡಿಗೆ ಮನೆನ, ಇಲ್ಲೇ ಇರ್ತೀನಿ. ಇಲ್ಲಿ ಯಾವ ಅಂತ ಬಾಡಿಗೆ ಮನೆಗಳು ಯಾವ ಇಲ್ಲಮ್ಮ. ಯಾವ ಇಲ್ಲ. ಇಲ್ಲಿದ್ದರೆ ಏನು ಮಾಡ್ತೀಯಾ? ಏನು ಕೆಲಸ ಮಾಡ್ತೀಯಾ? ಯಾರು ದುಡ್ದಾಕ್ತಾರೆ? ನಾನೇ ದುಡ್ಕೋಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ಇಷ್ಟು ದಿವಸ ಹೆಂಗೆ ದುಡ್ಕೊಂಡು ತಿನ್ನೋ ಹಂಗೆ ದುಡ್ಕೊಂಡು ತಿನ್ನಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಕೈಲಾಗೋವರೆಗೂ ಮಾಡ್ಕೊಂಡು ತಿಂತೀನಿ, ಕೈಲಾಗಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವಾಗ ನನಗಾಗಲ್ಲ ಅನ್ಬೇಕಾದ್ರೆ ನಮ್ಮದು ಹೊಲ ಐತೆ, ಅದನ್ನು ಹೊಲ ಎಲ್ಲನ ಯಾರಿಗಾನ ಬರೆಯೋದು, ಯಾರು ನೋಡ್ಕೊಂತಾರೋ ಅವ್ರಿಗೆ ಕೊಡೋದು. ನೀವು ನೋಡ್ಕೊಂಡ್ರೆ ನಿಮಗೆ ಕೊಡ್ತೀನಿ, ಯಾರು ನೋಡ್ಕೊಂತಾರೋ ಅವ್ರಿಗೆ ಕೊಡೋದು. ಅಷ್ಟೇ, ಇಂಥರೆ ಎಂಬುದೇನಿಲ್ಲ. ಸುಮ್ಮನೆ ಅವತ್ತೆ ಜೊತೆಗಿರು. ಅವತ್ತೆ ಬೇರೆ ಮನೆ ಮಾಡ್ಕೊಂಡು ಐತಿ ಇಲ್ಲಿ ಮಗಳಾಗೆ. ಹಂಗೇನೆ ನೀನು ನಮ್ಮ ಅತ್ತೆ ಜೊತೆಗೆ ಇದ್ಬಿಡು. ಅವತ್ತೆ ಜೊತೆಗಿರ್ತೀಯ. ಇಲ್ಲ ಸುಮ್ಮನಿರು, ಬೇರೆನೇ ಇರಲಿ. ಬೇರೆ ಇದ್ದರೆ ಅವಳು ಪಾಡಿಗಳು ಹೆಂಗ ಮಾಡ್ಕೊಂಡು ತಿಂತಾಳೆ. ಈಗ ನಮ್ದು ಹಳೆ ಮನೆ ಐತಲ್ಲ, ನಮ್ದು ಇನ್ನೇನು ನಾವಿವಾಗ ಹಬ್ಬಕ್ಕೆ ಶಿಫ್ಟ್ ಮಾಡ್ತೀವಿ. ಹಬ್ಬಕ್ಕೆ ನಾವು ಹೊಸ ಮನೆಗೆ ಹೋಗ್ತೀವಿ. ಇನ್ನೇನು ನಾಳೆ ನಾಡ್ದಾಗ ನಾವು ಹೋಗ್ತೀವಿ. ಬೇಕಾದರೆ ಬಂದು ಅಲ್ಲಿರು. ನಮ್ದು ಹಳೆ ಮನೆ ಐತಲ್ಲ, ಅದ್ರಾಗ ನೀನು ಒಬ್ಳಿಗೆ ಏನು ಸಾಕಾಗುತ್ತೆ. ಹಳೆ ಮನೆ ಆದರೂ ಪರವಾಗಿಲ್ಲ, ಹೊಸ ಮನೆ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಅಡ್ಜಸ್ಟ್ ಮಾಡ್ಕೊಂತೀನಿ. ಏನು ಮಾಡೋಣ. ನನ್ನ ಮಗ ಈ ದಿವಸ ಬಿಟ್ಟು ಹೋಗಿದ್ಯಾ ನಿನ್ನೇನೆ ಅಂದ್ರೆ ನಾನು ನಂಬೋದಿಲ್ಲ ಅಂತಾನೆ. ಇದಕ್ಕೆಲ್ಲ ಕಾರಣನೇ ಅವ್ರ ಆಂಟಿ. ನಾನು ಬರ್ತೀನಿ ಅಂತಂದ್ರೂ ನಿಮ್ಮ ಆಂಟಿ ಬರೋಕ್ಕೆ ಬಿಡ್ತಿರ್ಲಿಲ್ಲ. ನನಗೆ ಮದುವೆ ಆಗಲಿಲ್ಲ, ನನಗೆ ಮದುವೆ ಆಗಲೂ ಇಲ್ಲ, ಏನಿಲ್ಲ ನೋಡು ಹಿಂಗಾಯ್ತು. ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಂಡೆ. ನೀನು ಹೇಳಿರೋ ನಾಟಕ ಆಡ್ತೀನಿ ಅಂತಲೇ ನನ್ನ ಜೀವನ ಹಾಳು ಮಾಡ್ಕೊಂಡೆ. ಈಗ ಬಂದವ್ರಿಗೆಲ್ಲ ಹಿಂಗೆ ಹೇಳೋರು, ನನಗೂ ಬೇಜಾರಾಗಿ ಬಿಡಾತ ಮದುವೆನೇ ಬೇಡ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ನೋಡು ನಾನು ಇಷ್ಟು ದಿವಸ ಹಂಗೆ ಇದ್ದೀನಿ. ನಮ್ಮೂರಾಗಿದ್ದಾಗ ಎಲ್ಲ ಹೆಂಗೆ ಹೇಳೋರು ಜನ, ಅಯ್ಯೋ ಇವಳು ಹಿಂಗೆ ಮಾಡ್ಯಾಳೆ ಅಂತ ಹೇಳೋರು. ಎಲ್ಲ ಜನಗಳಿಗೆಲ್ಲ ಗೊತ್ತಾಗಿ ಸುಮ್ಮನೆ ಮರ್ಯಾದೆ ಕಳ್ಕೊಂಡು ನಾನು ನಿಮ್ಮ ಆಂಟಿ ಮಾತು ಕೇಳ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಡಂಗೆ ಆಯಿತು. ಅದಕ್ಕೆ ಮತ್ತೆ ಒಬ್ಬರು ಮಾತು ಕೇಳಬಾರ್ದು ಅಂಬೋದು. ಇವಾಗ ನೋಡು, ನಿನಗೆ ಎಷ್ಟು ಕೊಡ್ತು? ನಿನಗೇನು ಜಾಸ್ತಿ ಕೊಟ್ಟ ಇಲ್ಲ ನಮ್ಮ ಆಂಟಿ. ಸುಮ್ಮನೆ ನಿನ್ನ ಕಳ್ಳಿ ಅನ್ನೋ ಒಂದಿಷ್ಟೂರ ಹೊತ್ಕೊಂಡಂಗೆ ಆಯಿತು. ಸುಮ್ಮನೆ ನೋಡು ಪಾಪ, ನೀನು ಇವತ್ತೇ ಅಂತ ಪರಿಸ್ಥಿತಿ ಸಿಕ್ಕಂಡೆ. ಕಳ್ಳಿ ಎಂಬ ಒಂದು ಪಟ್ಟ ಕಟ್ಟಿಸ್ಕೊಂಡಂಗೆ ಆಯ್ತು ಸುಮ್ಮನೆ. ನೋಡು, ಏನು ಮಾಡಲಿಲ್ಲ ಅಂದರೂ ಅವಳೆಲ್ಲ ಹೋಗಿ ಸಾಲ ತೀರಿಸ್ಕೊಂಡವಳೆ. ಇವಾಗೆಲ್ಲ ಸಾಲ ತೀರಿಸ್ಕೊಂಡು ಪಾಪ ಇವಳನ್ನ ಇವತ್ತು ಕಳ್ಳಿ ಮಾಡಿ ಇವಳನ್ನ ನಿಷ್ಠೂರ ಮಾಡ್ದಂಗೆ ಆಯ್ತು. ಅದಕ್ಕೆ ಮತ್ತೆ ಎಲ್ಲ ಅವ್ರು ಒಳ್ಳೆಯರಾಗ್ತಾರೆ, ನಾವು ಕೆಟ್ಟವರಾಗ್ತೀವಿ. ಆವಾಗ ನಮ್ಮ ಪಾಡಿಗೆ ನಾವು ಸುಮ್ಮನೆ ಚೆನ್ನಾಗಿರೋದು ನೋಡಬೇಕು. ಸುಮ್ಮನೆ ನೀನು ನನ್ನ ಜೊತೆ ಚೆನ್ನಾಗಿದ್ದೀರಿ ಯಾವುದು ಇರ್ತಿರ್ಲಿಲ್ಲ. ಇಷ್ಟು ದಿವಸ ಬಿಟ್ಟೋಗಿದ್ದು ನನ್ನದೇ ತಪ್ಪು. ಅದಕ್ಕೇ ನಾನು ಇನ್ನು ಯಾಕೆ ಬಲವಂತ ಮಾಡೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಅವನು ಒಪ್ಪಿ ಏನಾದರೂ ನನ್ನ ಜೊತೆ ಬಂದು ಚೆನ್ನಾಗಿರ್ತೀನಿ ಅಂತ ಒಪ್ಕೊಂಡ್ರೆ ನಾನು ಅವನು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಎಲ್ಲ ಬರಬೇಕು ಅವಳನ್ನ ಬಿಟ್ಟು ಬರಬೇಕು. ಆ ಶೈಲಿಗೆ ಅಷ್ಟಿಷ್ಟು ದಿಮಾಕಿಲ್ಲ, ಆ ಶೈಲಿನ ಬಿಟ್ಟು ಬರಬೇಕು. ಬಂದೇ ಬತ್ತ ನೀನು ಇಲ್ಲಿದ್ದರೆ ನಿನ್ನ ತಕ್ಕ ಬಂದೇ ಬತ್ತ ನೋಡ್ತೀರು. ನೀನು ನೋಡಿದರೆ ಭಾಳ ಇಷ್ಟಪಡ್ತಾ ಇದ್ದಂತೆ, ಅವನು ಭಾಳ ಆಸೆ ಇಟ್ಕೊಂಡಿದ್ದಂತೆ ನಿನ್ನ ಮೇಲೆ. ಬಂದೇ ಬತ್ತಾನೆ ನೋಡು. ಬಂದೇ ಬರ್ತಾನೆ, ನಿಜ ಬಂದೇ ಬರ್ತಾನೆ. ನೀನು ಇಲ್ಲೇ ಇರೋ, ಬಂದೇ ಬರ್ತಾನೆ. ನೀನು ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು ಕಣಮ್ಮ. ಯೋಚನೆ ಮಾಡ್ದಲ್ಲೇ ಸುಮ್ಮನೆ ದುಡುಕಿವಾಗ ನೋಡು, ಜೀವನ ಪರ್ಯಂತ ಜೀವನ ಹಾಳು ಮಾಡ್ಕೊಳಂಗೆ ಆಯ್ತು. ಹೆಣ್ಮಕ್ಳು ಎಲ್ಲಾದರೂ ಸ್ವಲ್ಪ ಎಲ್ಲಾದರೂ ಎಡ ಬಿದ್ದುಬಿಟ್ರೆ, ಸ್ವಲ್ಪ ಎಲ್ಲಾದರೂ ಎಡವಿದ್ದಾರೆ ಅಂದರೆ ಸಾಕು, ಎಷ್ಟು ಕಷ್ಟ ಆಗುತ್ತೆ ಹೆಣ್ಮಕ್ಳು ಜೀವನ. ಅದೇ ಮತ್ತು ಅವನಾಗಿ ಅವ್ನು ಬಂದು ನಿನ್ನ ಜೊತೆಗೆ ಜೀವನ ಚೆನ್ನಾಗಿ ಮಾಡ್ತಾನೆ. ನಿಮ್ಮ ಜೀವನ ಚೆನ್ನಾಗಿ ಆಗೇ ಆಗುತ್ತೆ. ಬೇಕಾದ್ರೆ ನೋಡ್ತಿರು. ಒಟ್ಟಿನಲ್ಲಿ ನೀವು ಚೆನ್ನಾಗಿರ್ಬೇಕಷ್ಟೇ. ಏನು ಮಾಡೋಕ್ಕಾಗುತ್ತೆ, ಬಂದರೆ ಒಂದೋಯ್ತು, ಬರಲಿಲ್ಲ ಅಂದರೆ ಇದೆ ಊರಾಗೆ ನೆಮ್ಮದಿಯಾಗಿರ್ತೀನಿ. ಏನು ಮಾಡೋಣ, ನಮ್ಮ ಅಕ್ಕಯ್ಯ ದೂರ, ಅವಳು ಮದುವೆ ಆಗಿ ದೂರ ಇದ್ದಾಳೆ. ಅವಳು ಯಾವಾಗಾದರೂ ಒಂದೊಂದು ಸತಿ ಬರ್ತಿರ್ತಾಳೆ. ಇವಾಗ ನಮ್ಮಪ್ಪ ನಮ್ಮಮ್ಮ ಎಲ್ಲ ನನಗೆ ತೀರ್ಕೊಂಡೇ ಇದ್ದಾರೆ, ಯಾರೂ ಇಲ್ಲ, ನಾನು ಅನಾಥೆ. ಏನು ಮಾಡೋಣ. ಇವಾಗ ನನ್ನ ಜೀವನ ಹಿಂಗಾಗ್ಬಿಡ್ತು. ಇವರಿಂದ ನಿಮ್ಮ ಆಂಟಿಯಿಂದ ನನ್ನ ಜೀವನನೇ ಹಾಳು ಮಾಡ್ಕೊಂಬಿಟ್ಟೆ. ಹಂಗೆ ಮಾಡಬಾರ್ದಾಯ್ತು. ಅವಾಗಿಂದನೂ ಯಾರು ಶಾಪ ತಡ್ತಾ ಏನೋ ನನಗೆ ಗೊತ್ತಿಲ್ಲ. ಅಲ್ಲ, ಇವ್ರ ಶಾಪನೇ ತಟ್ಟಿರುತ್ತೆ. ಎಲ್ಲ ತಗೊಂಡು ಹೋದ್ಲು ಅಂತೇಳಿ ನಿನಗೆ ಶಾಪ ಹಾಕಿರೋದು ನೋಡಿ. ಅಮ್ಮನಿಗೂ ಅದೇ ಆಯಿತು. ರಂಗಮ್ಮನಿಗೆ ಅವಳಿಗೂ ಆಗಬಾರದಾಗೈತಿ, ಇವಾಗ ಅನುಭವಿಸ್ತಾ ಇದ್ದಾಳೆ. ಇವ್ರ ಆಂಟಿಗೆ ಆಗಬಾರದಾಗೈತಿ. ಮಾಡ್ದವ್ರಿಗೆ ಒಂದಲ್ಲ ಒಂದಿನ ಸರಿಯಾಗಿ ಆಗೇ ಆಗುತ್ತೆ. ಅದೆಲ್ಲನ ನಾವು ಅನ್ಕೊಂಬೋದು ಅಷ್ಟೇ. ಇಲ್ಲಿ ಹಿಂಗೆ ಮಾಡ್ಕೊಂಡು ಹೋದೆ ಎಷ್ಟು ಗಂಡುಗಳು ಬಂದವು ನನಗೆ, ಆದರೆ ಯಾವ ಗಂಡುಗಳು ಸೆಟ್ ಆಗಲಿಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ಬರ್ತಾರೆ. ಹೆಂಗಾದ್ರೂ ಮಾಡಿ ನನ್ನ ಹತ್ರ ಕರ್ಸ್ಕೊಂಡು ಇನ್ಮೇಲೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ ಇಬ್ರು.
ಈಗ ನನ್ನ ಮದುವೆ ಆಗಿ ಡೈವರ್ಸ್ ಕೊಟ್ಟಿಲ್ಲ ಅಂತೇಳಿ ಹೇಳ್ತೀನಿ. ಈ ರೀತಿ ಮೋಸ ಮಾಡ್ದ, ನನಗೆ ಹುಡಿಕೊಂಡು ಬರಲೇ ಇಲ್ಲ, ಇವನು ಕರೀಲೇ ಇಲ್ಲ, ಅದಕ್ಕೆ ಇಷ್ಟ ಇಲ್ಲ ಅಂತೇಳಿ ಸುಮ್ಮನೆ ಅದೇ ಅಂತ ಹೇಳ್ತೀನಿ ನಾನು ಅಷ್ಟೇ. ಅದೇ ಮದುವೆ ಆಗಿದೆ ಸರ್. ಅವಾಗ ನಾನು ಈ ರೀತಿ ನಮ್ಮ ಅಮ್ಮನ ಮನೆಗೆ ಹೋದೆ, ಮತ್ತೆ ಅವ್ನು ಕರೆಯೋಕ್ಕೆ ಬರಲಿಲ್ಲ, ನಾನು ಅಲ್ಲೇ ಇದ್ದೆ, ಇವನು ಇಲ್ಲೇ ಇದ್ದ, ಮತ್ತೆ ಕರೆಯೋಕ್ಕೆ ಬರಲಿಲ್ವಲ್ಲ, ಅದಕ್ಕೆ ನನ್ನ ಪಾಡಿಗೆ ನಾನಿದ್ದೆ, ಅದಕ್ಕೆ ಇವಾಗ ನಾನೇ ಬಂದಿದ್ದೀನಿ, ನನಗೆ ಬೇಕು ಅವನು ಅಂತೇಳಿ. ಇವಾಗ ನೋಡಿದ್ರೆ ಅಲ್ಲೇನೆ ಮದುವೆ ಆಗ್ಬಿಟ್ಟವನೆ. ಹಿಂಗೆ ನಾನಿದ್ದಂಗೆ ಇನ್ನೊಂದು ಮದುವೆ ಹೆಂಗಾದ, ನನಗೆ ಹೇಳ್ಬೇಕು ತಾನೆ, ನನಗೆ ಡೈವರ್ಸ್ ಕೊಡ್ಬೇಕು ತಾನೆ ಅಂತೇಳಿ ಮಾತಾಡು. ಹಂಗ ನಿನ್ನಿಂದನಾದ್ರೂ ಅವನ ಜೀವನ ಚೆನ್ನಾಗಾಗುತ್ತೆ ಎಂಬುದಕ್ಕೋಸ್ಕರ ಅಷ್ಟೇ. ಈಗ ಅವಳಂತೂ ಚೆನ್ನಾಗಿರಲ್ಲ, ಅವಳಂತೂ ಅವಳು ಉದ್ಧಾರ ಆಗಲ್ಲ, ಅವಳು ನಮ್ಗೆ ಅಡ್ಜಸ್ಟೂ ಆಗಲ್ಲ. ನಾವು ಅವರು ಅಣ್ಣ ತಮ್ಮಗಳೆಲ್ಲ ನಾವೆಲ್ಲ ಚೆನ್ನಾಗಿರ್ಬೇಕು ಎಂಬ ನಮ್ಗೆ ಆಸೆ. ಅಷ್ಟೇ, ನಿನ್ನಿಂದ ಆದ್ರೂ ಚೆನ್ನಾಗಿರ್ತೀವಲ್ಲ ಎಂಬುದಕ್ಕೋಸ್ಕರ ಹೇಳ್ತಿರೋದು. ನೀನು ಚೆನ್ನಾಗಿರಬೇಕು. ಇಷ್ಟು ದಿವಸ ಇಲ್ಲೋಡು ಬರೀ ಅವನು ಇವ್ರ ತಮ್ಮನ ಮೇಲೆ ಜಗಳ ಮಾಡಿದ್ದೇ ಆಗೈತೆ. ನನ್ನ ಮೇಲೂ ಇವ್ರ ತಮ್ಮನ ಮೇಲೆ ಬರೀ ಜಗಳ ಜಗಳ ಜಗಳ. ಅದಕ್ಕೆ ನಿನ್ನಿಂದ ಆದರೂ ಚೆನ್ನಾಗಿ ಆಗ್ತೀವಲ್ಲ ಎಂಬುದೊಂದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅದೇ ಮತ್ತೆ ಇದಕ್ಕೋಸ್ಕರ ಪಾಪ ನಾನು ಅದನ್ನೇ ಹೇಳ್ತಾ ಇರೋದು. ಈಗ ನೀನು ತುಂಬ ಅಯ್ಯೊಂದು ಹೋಗ್ಬಿಟ್ಟಿದ್ಯಾ, ನೀನು ಇನ್ನು ಮುಂದೆ ಚೆನ್ನಾಗಿರ್ಬೋದು, ನಾವು ಚೆನ್ನಾಗಿರ್ಬೋದು, ಅವನು ಚೆನ್ನಾಗಿರ್ತಾನೆ ಎಂಬುದಕ್ಕೋಸ್ಕರ ಹೇಳ್ತಾ ಇರೋದು. ನೀನು ಏನೋ ಯಾರೇನು ಮಾತಾಡಿರ್ತಾಳೆ ಕೆಡಿಸ್ಕೊಬೇಡ. ಒಟ್ಟಿನಲ್ಲಿ ನೀನು ಅವನು ಚೆನ್ನಾಗಿರೋದು ನೋಡು. ಅವ್ನು ಬಂದೇ ಬರ್ತಾನೆ. ಅವ್ನು ಬರಲಿಲ್ವಾ, ಸುಮ್ಮನೆ ನೆಮ್ಮದಿಯಾಗಿ ಜೀವನ ಮಾಡು. ನೀನು ನೋಡ್ಕೊಂಡು ಒಂದಲ್ಲ ಒಂದಿನ ಬಂದೇ ಬರ್ತಾನೆ. ಶೈಲು ಸುಮ್ಮನೆ ಅವಳು ಶೋಕಿ. ಅವನೇನಾನ ದುಡ್ದು ತಗೊಂಬಂದು ಕೊಡಲಿಲ್ಲ ಅಂದರೆ ಅವಳು ಮನೆಯಾಗೆ ಇಕ್ಕಮಲ್ಲ ಅವಳು ಅಂತಾಳು. ಬರೀ ಶೋಕಿ ನನ್ನ ಮುಂದೆ ಅವಳು. ಶೋಕಿ ಮಾಡೋದು ಜಾಸ್ತಿ. ₹1 ದುಡ್ಡಿಲ್ಲ ಅಂದ್ರೂ ಒಳಗೆ ₹1000 ಐತೆ ಅನ್ನೋ ಥರ ಬಿಲ್ಡಪ್ ಕೊಡ್ತಾಳೆ ಅವಳು ಅಂತವಳು. ಅದಕ್ಕೋಸ್ಕರ ನೀನು ಇನ್ಮೇಲೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ನೆಮ್ಮದಿಯಾಗಿ ಜೀವನ ಮಾಡೋದು ಕಲಿ. ಈಗ ಅವನಿಂದ ನಮ್ಮ ಅಣ್ಣನಿಂದ ಹಂಗಾಯ್ತು, ನಾವು ಏನೋ ಕಷ್ಟ ಸುಖಕ್ಕೆ ಹಾಕ್ತೀವಿ, ನೋಡ್ಕೊಂತೀವಿ, ಸುಮ್ಮನೆ ನೆಮ್ಮದಿಯಾಗಿರೋದು ಕಲಿ ಅಷ್ಟೇ. ಸದ್ಯಕ್ಕೆ 2 ದಿವಸ ಇಲ್ಲೇ ಇರು. ನಾವು ನಮ್ಮ ಮನೆಗೆ ಹೋಗ್ತೀವಲ್ಲ, ಎಲ್ಲ ಸಾಮಾನೆಲ್ಲ ತಗೊಂಡು ಅಲ್ಲಿಗೆ ನಾವೆಲ್ಲನ ತಗೊಂಡೋಗ್ತೀವಲ್ಲ, ಅವಾಗ ಬೇಕಾದರೆ ಬರುವಂತೆ. ಅಲ್ಲೇ ಇರುವಂತೆ. ಏನು ಒಬ್ಳಿಗೆ ಮಸ್ತಾಗುತ್ತೆ, ಚೆನ್ನಾಗೈತೆ ಮನೆ. ಸರಿ ಆಯ್ತು, ಹೇಳಿ ಹಂಗೆ ಮಾಡ್ತೀನಿ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ನೋಡೋಣ ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವ್ರು ಬಂದಾಗ ಏನು ಹೇಳ್ತಾರೆ ಅಂತೇಳಿ ನೋಡೋಣ. ಸುಮ್ಮನೆ ಯಾಕೆ ಇವಾಗ ನೀನಂತೂ ಅಂದರೆ ಹೆದರಿಕೊಂಡು ಮಾತ್ರ ಎಲ್ಲೂ ಹೋಗ್ಬಾರ್ದು. ನೀನು ಎದುರಿಸ್ತಾನೆ, ಇಲ್ಲಿದ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವ್ನು ಹೆದರಿಕೆಂಬಲೇ ಬೇಡ. ಅವನಿಗೆ ಏನು ಹೆದರಿಕೆ ಬೇಡ. ಅವ್ನು ನೋಡು, ಅವನಿಗೆ ಕೊನೆಗೆ ನಿನ್ನ ಹತ್ರನೇ ಬರ್ಬೇಕು, ಹಂಗಾಗುತ್ತೆ. ಅದಕ್ಕೇ ಇಲ್ಲೇ ಇರ್ಬೇಕು ನೀನು. ಅವ್ನ ಕಣ್ಣು ಮುಂದೆನೇ ನೆಮ್ಮದಿ ಜೀವನ ಮಾಡಬೇಕು. ಹಂಗೂ ಬರಲಿಲ್ಲ ಅಂತಂದರೆ ಬಿಸಾಕೊಂಡು ನೆಮ್ಮದಿ ಜೀವನ ಮಾಡಬೇಕು. ಸರಿ ಆಯಿತು ಗೀತಾ, ಇಷ್ಟೊಂದೆಲ್ಲ ಹೇಳಿ, ಇಷ್ಟೊಂದೆಲ್ಲ ನನಗೆ ಸಹಾಯ ಮಾಡ್ತಾಯಿದ್ದೀರಾ, ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ಅಂದರೆ ನಾನು ಇನ್ಮೇಲಿಂದನ ಚೆನ್ನಾಗಿರ್ತೀನಿ ಬಿಡು. ಖಂಡಿತ ಚೆನ್ನಾಗಿರ್ತೀನಿ. ನಾನು ಇನ್ಮೇಲಿಂದ ಯಾವತ್ತೂ ಹಂಗೆ ಮಾತಾಡೋದಾಗಲಿ, ಯಾವತ್ತೂ ಕೆಟ್ಟದ್ದು ಮಾಡೋದಾಗಲಿ, ಕೆಟ್ಟದ್ದು ಬಯಸೋದಾಗಲಿ ಹಂಗೆ ಯಾವತ್ತೂ ಮಾಡಲ್ಲ. ನಿಮ್ಮ ಜೊತೆ ಚೆನ್ನಾಗಿತ್ಕೊಂಡು ಹೋಗ್ತೀನಿ. ನನ್ನ ಜೊತೆ ಬರೋಂಗೆ ಮಾಡಿಕೊಂಡು ನಿಮ್ಮ ಜೊತೆ ಚೆನ್ನಾಗಿರೋಂಗೆ ಮಾಡ್ತೀನಿ. ನೋಡ್ತೀರು. ಇಷ್ಟು ದಿವಸ ನಾವು ಅಣ್ಣ ತಮ್ಮಗಳು ಜಗಳ ಆಡಿದೀವಿ ಅಂತ ಹೇಳ್ತೀಯ, ನನ್ನಿಂದ ಆದ್ರೂ ಚೆನ್ನಾಗಿರ್ಬೇಕು, ಹಂಗೆ ಮಾಡ್ತೀನಿ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಕಿಟ್ಟು ಹೆಂಡ್ತಿ ಕಂಪ್ಲೇಂಟ್ ಕೊಟ್ಟು ಬಂದವಳೆ. ಅದಕ್ಕೇ ಮುಂದೆ ನನ್ನಿಂದಾದರೂ ನೀವು ಚೆನ್ನಾಗಿರಬೇಕು, ಹಂಗೆ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾಳೆ. ಬಂದೇ ಬರ್ತಾನೆ, ಅದಕ್ಕೆ ಈ ಊರಾಗೆ ಇರು, ಬೇರೆ ಮನೆ ಮಾಡ್ಕೊಂಡು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಈ ಮನೇಲೆ ಇದ್ಕೊಂಡು, ಈ ಊರಾಗೆ ಇದ್ಕೊಂಡು ಹೋದರೆ ಅವ್ನು ಬಂದೇ ಬರ್ತಾನೆ. ಒಂದಲ್ಲ ಒಂದಿನ ಶೈಲನ್ ಬಿಟ್ಟು ಬಂದೇ ಬರ್ತಾನೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.